ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದಿಂಬಾಲ್ ಅಶೋಕ್ ಅವರ ಜನ್ಮದಿನವನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಸೋಮವಾರ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಭಿಮಾನಿಗಳ ಸಮ್ಮುಖದಲ್ಲಿ ದಿಂಬಾಲ್ ಅಶೋಕ್ ಅವರು ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನದ ಸಂಭ್ರಮ ಹಂಚಿಕೊಂಡರು. ಇದೇ ವೇಳೆ ನೆರೆದಿದ್ದ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಲಾಯಿತು. ತಡವಾದರೂ ಮರೆಯಾಗದ ಅಭಿಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಅಶೋಕ್ ಅಣ್ಣನವರ ಹುಟ್ಟುಹಬ್ಬ ಡಿಸೆಂಬರ್ 31ರಂದೇ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಹಾಗೂ ಪ್ರಮುಖ ಮುಖಂಡರ ಗೈರುಹಾಜರಿಯಿಂದ ಅಂದು ಆಚರಿಸಲು ಸಾಧ್ಯವಾಗಿರಲಿಲ್ಲ. ಅಭಿಮಾನಿಗಳ ಒತ್ತಾಸೆಯಂತೆ ಇಂದು ಎಲ್ಲರೂ ಒಟ್ಟಾಗಿ ಸೇರಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ದೇವರು ಅವರಿಗೆ ಹೆಚ್ಚಿನ ಆಯುಷ್ಯ ಮತ್ತು ಆರೋಗ್ಯ ನೀಡಿ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಅಶೋಕ್ ಅವರಿಗೆ ಡಿಸೆಂಬರ್ 31ನೇ ತಾರೀಕು ಅವರು ಹುಟ್ಟುಹಬ್ಬ ಇತ್ತು. ಆದರೆ ಕೆಲವು ಕಾರಣಗಳಿಂದ ನಾವು ಸ್ನೇಹಿತರೆಲ್ಲ ಹೊಸ ವರ್ಷದ ಶುಭಾಶಯಕ್ಕೆ ಬೇರೆ ಪ್ರವಾಸಕ್ಕೆ ಹೋಗೋದ್ರಿಂದ ತಡವಾಗಿ ಅವನ್ನ ರಿಕ್ವೆಸ್ಟ್ ಮಾಡಿ ನೀವು ಮದುವೆ ಮಾಡಲೇಬೇಕು ಅನ್ನೋದಕ್ಕೆ ನಮಗೆ ಹೋಗ್ಬಿಟ್ಟು ನಮ್ಮ ಕೆರೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಇವತ್ತು 31ನೇ ತಾರೀಕು ಏನು ಬರ್ತ್ಡೇ ಇತ್ತು, ಹುಟ್ಟುಹಬ್ಬ ಇತ್ತು, ಇವತ್ತು ಆಚರಣೆ ಮಾಡ್ತಾಯಿದ್ವಿ. ರಮೇಶ್ ಕುಮಾರ್ ಬಳಗದಿಂದ ಮತ್ತು ಅಶೋಕ್ ಅಣ್ಣ ಸ್ನೇಹಿತರೆಲ್ಲೂ ಸೇರಿ ಇವತ್ತು ತುಂಬ ವಿಜೃಂಭಣೆ ಮಾಡಿದ್ದೀವಿ. ಮತ್ತು ಅಶೋಕ್ ಅಣ್ಣಗೆ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಮತ್ತು ಒಳ್ಳೆ ಆಯುಷು ಆರೋಗ್ಯ ಕೊಡಬೇಕು ಅಂತ ಹೇಳ್ತಾ ಅವ್ರಿಗೆ ಸದಾ ಆ ದೇವರ ಕೃಪೆ ಮತ್ತು ರಮೇಶ್ ಕುಮಾರ್ ಆಶೀರ್ವಾದ ಅವ್ರ ಮೇಲೆ ಇರಬೇಕಂತ ಹೇಳ್ತಾ ಎಲ್ಲ ಬಂದಿರೋ ಸ್ನೇಹಿತರನ್ನು ಮುಂದೇಳ್ತಿರ್ತಾರೆ. ತಮ್ಮ ಜನ್ಮದಿನದ ಸಂಭ್ರಮದ ಬಗ್ಗೆ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್, ನನ್ನ ಮೇಲಿನ ಅಭಿಮಾನ ಮತ್ತು ಪ್ರೀತಿಯಿಂದ ಸ್ನೇಹಿತರು ಹಾಗೂ ಹಿತೈಷಿಗಳು ಇಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜನರ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಳದ ಧನ್ಯವಾದಗಳು ಎಂದು ಭಾವುಕರಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಬ್ಯಾಂಕಿನ ನಿರ್ದೇಶಕರು ಹಾಗೂ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದು ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು. ಈ ದಿನ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಜನ್ಮದಿನ ಆಚರಣೆ ಮಾಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಡಿಸೆಂಬರ್ 31ಕ್ಕೆ ನಂದು ಜನ್ಮದಿನ ಇರ್ತಕ್ಕಂಥದ್ದು. ಅವತ್ತು ಕೆಲವರು ಮಿಸ್ ಆಗಿರ್ತಾರೆ, ಎಲ್ಲರೂ ಹೋಗಿದ್ರು. ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಮುತ್ತುಪಲ್ಲಿ ಹರೀಶ್ ಅವರು, ರಾಜಣ್ಣ, ಕೆ.ವಿ. ಮಂಜು ಎಲ್ಲ ಟೌನಲ್ಲಿ ಸೇರಿ ಮಾಡಲೇಬೇಕು, ಇಲ್ಲ ಇಲ್ಲಿ ಬೇಡಪ್ಪ ಹಂಗಿದ್ರೆ ಬೇರೆ ಬನ್ನಿ ಅಂತ ಹೇಳಿದೆ. ಪಾಪ ಅವ್ರು ಒತ್ತಾಯದ ಮೇರೆಗೆ ಇವತ್ತು ಅವ್ರು ಮಿಸ್ ಆಗಿದ್ದಕ್ಕೆ ಇವತ್ತೆಲ್ಲ ಒಂದು ಹುಟ್ಟುಹಬ್ಬದ ಆಚರಣೆ ಸನ್ಮಾನ ಮಾಡಿದ್ದಾರೆ. ಭಗವಂತ ಹೊಸ ವರ್ಷದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ. ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟು ಎಲ್ಲ ಎಷ್ಟು ಜನ ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎಲ್ಲ ರಮೇಶ್ ಕುಮಾರ್ ಬಂಧುಗಳಿಗೂ, ನನ್ನ ಆತ್ಮೀಯ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ಕೈ ಮುಗಿದು ನಾನು ವಂದನೆ.